ಹಲೋ ಫ್ರೆಂಡ್ಸ್, ನಮ್ಮ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ 4,000 ಹಣ ಬಾಕಿ ಇದೆ. ಅದೇ ತರಹ 27 ಮತ್ತು 28ನೇ ಕಂತಿನ ಹಣ ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತೆ ಮತ್ತು ಅದರ ಒಂದು ಹೊಸ ಅಪ್ಡೇಟ್ ತಿಳಿದುಕೊಳ್ಳಬೇಕೆಂದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 4 ಜಿಲ್ಲೆಗಳ ಬಾಕಿ ಹಣ ಯಾವಾಗ ಜಮೆಯಾಗುತ್ತೆ ಇದರ ಒಂದು ಮಾಹಿತಿಯನ್ನು ನಾವು ನೋಡುವುದಾದರೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯ ಬಗ್ಗೆ ರಾಜ್ಯದ ಲಕ್ಷಾಂತರ ಒಡತಿಯರು ಕಾತುರದಿಂದ ಕಾಯುತ್ತಿದ್ದಾರೆ. ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಇನ್ನೂ ಖಾತೆಗೆ ಬಾರದೇ ಇರುವುದರಿಂದ ಮಹಿಳೆಯರಲ್ಲಿ ಆತಂಕವನ್ನು ಮನೆ ಮಾಡಿದೆ. ಒಂದಿಷ್ಟು ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ಯೋಜನೆ ನಿಂತು ಹೋಯ್ತಾ, ನಮ್ಮ ಖಾತೆಗೆ ಮಾತ್ರ ಹಣ ಯಾಕೆ ದುಡ್ಡು ಬಂದಿಲ್ಲ ಎಂಬೆಲ್ಲ ಪ್ರಶ್ನೆಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಸರ್ಕಾರದ ಮೂಲಗಳು ಸ್ಪಷ್ಟನೆಯನ್ನು ನೀಡಿವೆ. ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಮತ್ತು ವೃದ್ಧಾಪ್ಯ ವೇತನವನ್ನು ಯಾವಾಗ ಅಮೌಂಟನ್ನು ರಿಲೀಸ್ ಮಾಡ್ತಾರೆ ಅಂತಂದು ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ 28ನೇ ಕಂತಿನ ಹಣ ನಾವು ನೋಡುವುದಾದರೆ, ಈ ಒಂದು 4 ಜಿಲ್ಲೆಗಳಲ್ಲಿ ಮಾತ್ರ ಈ ಒಂದು 27ನೇ ಕಂತಿನ ಹಣ ಬಾಕಿ ಇದೆ. ಅದು ಯಾವುದೆಂದರೆ ನೋಡುವುದಾದರೆ, ಡಿಸೆಂಬರ್ ತಿಂಗಳ ಒಂದು 27ನೇ ಕಂತಿನ ಹಣ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಜಮೆಯಾಗಿದೆ. ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಬಾಗಲಕೋಟೆ, ಚಾಮರಾಜನಗರ, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇನ್ನೂ ಸುಮಾರು 20% ಫಲಾನುಭವಿಗಳಿಗೆ ಹಣವನ್ನು ತಲುಪಿಸಲಾಗಿಲ್ಲ. ಅಂತಹ ದಿನ ಒಂದು ನೋಡುವುದಾದರೆ, ಕೆಲವು ದಿನಗಳ ಹಿಂದಷ್ಟೇ ದಾವಣಗೆರೆ ಸೇರಿದಂತೆ ಕೆಲವೆಡೆ ಮಹಿಳೆಯರ ಖಾತೆಗೆ ಇನ್ನೂ ಬಾಕಿ ಇದ್ದ 3 ತಿಂಗಳ ಹಣ 6,000 ರೂಪಾಯಿ ಏನಿದೆ ಅಲ್ಲ ಫ್ರೆಂಡ್ಸ್, ಅದು ಒಟ್ಟಿಗೆ ಜಮೆಯಾಗಿದೆ. ಹಾಗೆಯೇ ಈ 4 ಜಿಲ್ಲೆಗಳ ಬಾಕಿ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಒಂದು ರಾಜ್ಯ ಸರ್ಕಾರ ಆದಷ್ಟು ಬೇಗ ಇದರ ಒಂದು ಪ್ರೊಸೀಸ್ ಏನಿದೆ ಅಲ್ಲ ಫ್ರೆಂಡ್ಸ್, ಅದನ್ನು ಮಾಡಲಾಗಿದೆ. ಅದೇ ತರಹ 28ನೇ ಕಂತಿನ ಹಣ ಏನಿದೆ ಅಲ್ಲ ಫ್ರೆಂಡ್ಸ್, ಜನವರಿಯ ಒಂದು ಅಮೌಂಟ್, ಅದು ನಾವು ನೋಡುವುದಾದರೆ ಜನವರಿ 2026ರ ಒಂದು 28ನೇ ಕಂತಿನ ಹಣವನ್ನು ಈಗಾಗಲೇ ಕೆಲ ಜಿಲ್ಲೆಗಳಿಗೆ ಹಾಕಲಾಗಿದೆ ಎಂದು ವಾಟ್ಸಾಪ್, ಫೇಸ್ಬುಕ್ ಮತ್ತು ಇನ್ನಿತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳು ಹರಿದಾಡುತ್ತಿವೆ. ದಯವಿಟ್ಟು ಇದನ್ನು ನಂಬಬೇಡಿ. ಇಲ್ಲಿಯವರೆಗೆ 28ನೇ ಕಂತಿನ ಹಣವನ್ನು ಮಾತ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿಲ್ಲ. ಅದೇ ತರಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಈಗಾಗಲೇ ಹಣಕಾಸು ಇಲಾಖೆಗೆ 28ನೇ ಕಂತಿನ ಬಿಡುಗಡೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಆರ್ಥಿಕ ವರ್ಷದ ಫೈನಾನ್ಷಿಯಲ್ ಇಯರ್ ಕೊನೆಯ ಲೆಕ್ಕ ಪರಿಶೋಧನೆ ಮತ್ತು ಬಿಲ್ಲಿಂಗ್ ಪ್ರಕ್ರಿಯೆಗಳು ನಡೆಯುತ್ತಿರುವುದರಿಂದಾಗಿ ಈ ಬಾರಿ ಹಣ ಬಿಡುಗಡೆ ಒಂದು ಕೊಂಚ ತಡವಾಗುತ್ತಿದೆ. ಆದರೆ ಯಾವಾಗ ಬರುತ್ತೆ ಎಂದು ನಾವು ನೋಡುವುದಾದರೆ, 27ನೇ ಕಂತಿನ ಹಣ ಏನಿದೆ ಅಲ್ಲ ಫ್ರೆಂಡ್ಸ್, ಅದು ಡಿಸೆಂಬರ್ 4 ಜಿಲ್ಲೆಗಳಿಗೆ ಮಾತ್ರ. ನಾನು ಆಗಲೇ ಹೇಳಿದ್ದೇನಲ್ಲ, ಆ 4 ಜಿಲ್ಲೆಗಳಿಗೆ ಶೀಘ್ರದಲ್ಲೇ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ. ಯಾವಾಗ ಅಂತಂದು ನಾವು ನೋಡುವುದಾದರೆ, ಈ ಏಪ್ರಿಲ್ ಮೊದಲ ವಾರದಲ್ಲಿ ಈ ಒಂದು ಏನಿದೆ ಅಲ್ಲ ಫ್ರೆಂಡ್ಸ್ ಅಮೌಂಟ್, ಅದು ರಿಲೀಸ್ ಆಗುವಂಥದ್ದು. ಅದೇ ತರಹ 28 ಮತ್ತು 27 ಏನಿದೆ ಅಲ್ಲ ಫ್ರೆಂಡ್ಸ್ ಬಾಕಿ ಹಣ, ಅದನ್ನು ಸಹಿತ ಫೆಬ್ರವರಿ 2ರಂದು ಮೊದಲ ವಾರದಂದು ಅಮೌಂಟನ್ನು ಜಮೆ ಮಾಡಲಾಗುತ್ತದೆ ಎಂದು ಒಂದು ರಾಜ್ಯ ಸರ್ಕಾರ ತಿಳಿಸಿದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಆದಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.